ಹಾ, ಎರಡನೇ ನಿಯಮ ಆದ ನಂತರ ಮೂರನೇ ನಿಯಮ ಏನು ಬರ್ತದಪ್ಪ ಅಂತಂದ್ರೆ ನಮ್ಮದು ಫಸ್ಟ್ ಮೆನ್ಷನ್ಡ್ ಅಂತೇಳಿ. ಫಸ್ಟ್ ಮೆನ್ಷನ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಮೊದಲ ಬಾರಿಗೆ ಪರಿಚಯಿಸುವಾಗ. ಆಲ್ರೆಡಿ ನಾ ಏನು ಮಾಡಿದ್ದೀನಪ್ಪ ಅಂದ್ರೆ ಡೆಫಿನಿಟ್ ಆರ್ಟಿಕಲ್ ಅನ್ನ ಹೇಳುವಾಗ ಅಂದ್ರೆ ಹೇಳುವಾಗ ಏನು ಮಾಡಿದ್ದೆ ನಿಮಗೆ ನಾನು ಪ್ರೀವಿಯಸ್ಲಿ ಮೆನ್ಷನ್ಡ್ ಅಂತಕ್ಕಂಥ ಒಂದು ನಿಯಮವನ್ನು ಹೇಳಿದ್ದೆ. ಆ ನಿಯಮಕ್ಕೆ ಈ ನಿಯಮಕ್ಕೆ ಭಾಳ ಚಂದ ಟ್ಯಾಲಿ ಇದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಏನು ಎಕ್ಸಾಂಪಲ್ ಕೊಟ್ಟಿದ್ದೆ? ದೇರ್ ವಾಸ್ ಅ ಕಿಂಗ್, ದೇರ್ ವಾಸ್ ಅ ಕಿಂಗ್. ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ಲಕ್ಷ ಕೊಟ್ಟು ಕೇರಿ. ದೇರ್ ವಾಸ್ ಎ king. He went to forest for hunting, and after a long walk, the king felt thirsty. ನೋಡ್ರಿ ಇಲ್ಲಿ, ದೇರ್ ವಾಸ್ ಎ ಕಿಂಗ್, ಅಲ್ಲಿ ಒಬ್ಬ ರಾಜನಿದ್ದನು. ಈ ರಾಜ ನೀವು ಮೊದಲು ಪರಿಚಯ ಇಲ್ಲಿ. ಈ ರಾಜನನ್ನ ನಿಮಗೆ ಈ ಸನ್ನಿವೇಶದೊಳಗಡೆ ನಿಮಗೆ ತಿಳಿಲಿ ಅಂತಕ್ಕಂಥ ಒಂದು ಈ ರಾಜನನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಈ ಸನ್ನಿವೇಶದೊಳಗ ನಿಮಗೆ ಅರ್ಥ ಆಗ್ಲಿ ಅಂತೇಳಿ ಕತೆ ಹೇಳುವಾಗ ಹೆಂಗ ರಾಜ ಇದ್ದ ಅನ್ನೋದನ್ನ ಏನ್ ಮಾಡ್ಬೇಕಾಗೈತಿ, ನಿಮ್ಗೆ ಪರಿಚಯ ಮಾಡಿ ಕೊಡ್ಬೇಕಾಗ್ಯದ. ಪರಿಚಯ ಮಾಡಿ ಕೊಡ್ಬೇಕಾದಾಗ ಕಿಂಗ್ ಹಿಂದ್ಗಡೆ ನಾವು ಎ ಅನ್ನ ಬಳಸ್ತೀವಿ. ಅದೇ ರೀತಿ ಏನಾಗತ್ತೆ, ಕೆಲವೊಂದಿಷ್ಟು ಸಿಚುವೇಶನ್ ಒಳಗೆ ನಮಗೆ ಪರಿಚಯ ಇರಲಾರ್ದಂತ ಯಾವ್ದಾದ್ರು ವ್ಯಕ್ತಿಗಳ ಬರ್ತಾರ. ಆ ವ್ಯಕ್ತಿಗಳನ್ನ ಪರ್ಚೇಸ್ ಮಾಡಿಕೊಡ್ಬೇಕಾದಾಗ ಏನ್ ಮಾಡ್ತಾರಪ್ಪ ಅಂತಾರ, ನಮ್ಮ ಮನೆಯವರು ಕೂಡ ಅದೇ ರೀತಿ ಪರಿಚಯ ಮಾಡ್ತಾರ. ಮೀಟ್ ಮಿಸ್ಟರ್ ವಿಶ್ವನಾಥ್, ಹಿ ಈಸ್ ಎ ಟೀಚರ್. ನೋಡ್ರಿ, ಇಲ್ಲಿಯೂ ಕೂಡ ಎ ಟೀಚರ್ ಅಂತ ಕರಿತೀವಿ. ಇಲ್ಲಿ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನಪ್ಪ ಅಂತಾರ, ಮೊದಲ ಬಾರಿಗೆ ನಮಗ ಪರಿಚಯ ಇರಲಾರ್ದಂತ ವ್ಯಕ್ತಿಯನ್ನ ನಮಗೆ ಪರಿಚಯ ಮಾಡ್ಸಕತ್ತಿದೀವಪ್ಪ ಅಂತಾರ, ಅಲ್ಲಿ ನಾವು ಏನನ್ನ ಬಳಸ್ತೀವಿ, ಇನ್ ಡೆಫಿನಿಟ್ ಆರ್ಟಿಕಲ್ ಅನ್ನ ಬಳಸ್ತೀವಿ.